ನಮಸ್ಕಾರ. ಗೌತಮ್ ನ್ಯೂಸ್ ಕರ್ನಾಟಕ. ಬನಹಟ್ಟಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಬನಹಟ್ಟಿಯ ಪೊಲೀಸ್ ಠಾಣೆಯಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ. PSI ಶಾಂತಹಳ್ಳಿ ನೇತೃತ್ವದಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ. ಡಾಕ್ಟರ್ ಪ್ರವೀಣ್ ಅವರಿಂದ ಪ್ರಥಮ ಚಿಕಿತ್ಸೆ ತರಬೇತಿ ನೀಡಲಾಯಿತು. ಪ್ರಥಮ ಚಿಕಿತ್ಸೆ ಕಾರ್ಯಾಗಾರದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ತಾಲೂಕಿನಲ್ಲಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮ್ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಇದು ಡ್ಯಾಮೇಜ್, ಇದಕ್ಕೆ ಏಟ್ ಬಡಿದಾಗ ಇನ್ನೂ ಡ್ಯಾಮೇಜ್ ಸ್ವಲ್ಪ ಮೂವ್ ಆಗಿ ಅಲ್ಲಿ ನರ್ವ್ಸ್ ಡ್ಯಾಮೇಜ್ ಆದವಪ್ಪ ಅಂದ್ರೆ ಸ್ಪೈನಲ್ ಶಾಕ್ ಆಗಿ ಡೆತ್ ಆಗ್ತದೆ. ಫಾಸ್ಟೆಸ್ಟ್ ಡೆತ್ ಆಗ್ತೈತೆ ಸ್ಪೈನಲ್ ಶಾಕ್ ಇಂದ. ಸೊ ಅದ್ರ ಸಲುವಾಗಿ ಸ್ಪೈನಲ್ ಕಾರ್ಡ್ ಇದು ಬೆನ್ನು ಮೂಳೆ ಹೇಗೆ ಇರ್ತದೆ, ಈ ಬೆನ್ನು ಮೂಳೆವರೆಗೂ ಸ್ಪೈನಲ್ ಕಾರ್ಡ್ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿ ಏಟ್ ಆದ್ರೂ ನಾವು ಭಾಳ ಕೇರ್ಫುಲ್ ಆಗಿರ್ಬೇಕು. ಅದನ್ನು ಪೊಸಿಷನ್ ಆರ್ಡರ್ ಮಾಡ್ಲಾರ್ದಂಗೆ ಸೈಡ್ ವೈಸ್ ಮಾಡ್ಕೊಂಡು ಹಿಂಗೆ ಹಿಡಿದು ಅವರಿಗೆ ಮೂವ್ ಆಗ್ಲಾರ್ದಂಗೆ ನೋಡ್ಕೊಂಡು ನಾವು ಶಿಫ್ಟ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಪೈನಲ್ ಶಾಕ್ ಆಗಿ ಡೆತ್ ಆಗೋ, ಆಮೇಲೆ ಸ್ಪೈನಲ್ ಶಾಕ್ ಆಯ್ತಪ್ಪ ಅಂತಂದ್ರೆ ಟ್ರೀಟ್ಮೆಂಟ್ ಆಲ್ಮೋಸ್ಟ್ 99% ಇಲ್ಲ, ಏನು ಮಾಡೋಕ್ಕಾಗ. ಇನ್ನು ಹಿಮರೇಜಿಕ್ ಆಯ್ತಪ್ಪ ಅಂತಂದ್ರೆ OT ಮಾಡ್ತಾರೆ. ಬಟ್ ಸ್ಪೈನಲ್ ಕಾರ್ಡ್ OT ಮಾಡೋದು ಭಾಳ ರೇರ್. ಇಲ್ಲಿ ನಾವು ಇಂಡಿಯಾದಲ್ಲಿ 4-5 ಹಾಸ್ಪಿಟಲ್ ಅಷ್ಟೇ ಸಿಗ್ತಾವ, ಬೆಂಗಳೂರಲ್ಲಿ ಮಾಡ್ತಾರೆ ಹಂಗೆ. ಸೊ ಭಾಳ ರೇರ್. ಆಮೇಲೆ ಅದೇನು ಸಕ್ಸಸ್ಫುಲ್ ಇರೋಂಗಿಲ್ಲ. 99% ಡೆತ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಸ್ಪೈನಲ್ ಶಾಕ್ ಆಗೋ ಚಾನ್ಸ್ ಇರ್ತದೆ. ಅದರ ಸಲುವಾಗಿ ತಾವು ಇದನ್ನು ಸರ್ವೈಕಲ್ ಸ್ಪೈನ್ ಸ್ಟೆಬಿಲೈಸೇಷನ್, ಆ್ಯಕ್ಚುಲಿ ಇದನ್ನು ನಾವು ಫಸ್ಟ್ ಸ್ಟೆಪ್ ಇದೇ ಮಾಡ್ಬೇಕಂತ ಹೇಳ್ತೀವಿ. ಬಟ್ ತಮಗೆ ಆಕ್ಸಿಡೆಂಟ್ ಸೈಡ್ ಇದು ಜಾಸ್ತಿ ಕಾಣಂಗಿಲ್ಲ, ರೇರ್ ಎಂಟಿಟಿ ಇದೆ ಸ್ಪೈನಲ್ ಕಾರ್ಡ್ ಇಂಜರಿ ಆಗೋದು. ಸೊ ಅದರ ಸಲುವಾಗಿ ಈಗ ಹೇಳಿದೆ, ಬಟ್ ವೆರಿ ಇಂಪಾರ್ಟೆಂಟ್. ಅದನ್ನು ತಾವು ತಿಳ್ಕೊಬೇಕು. ಈ ನರ ಬಗ್ಗೆ ಗೊತ್ತಿಲ್ಲ ಸರ್, ರಕ್ತ ಸಪ್ಲೈ ಆಗ್ಲಾರ್ದು ಏನ್ರಿ ನರ ರೀ. ಈಗ ಆ ಕಾರ್ಡ್ ಹಿಡ್ಕೊಂಡು ಅಪ್ ಇಲ್ಲಿ ಡಿಸ್ಕ್ ಪ್ರಾಬ್ಲಮ್ ಆಗಿರುತ್ತೆ, ಅಲ್ಲಿಂದ ಇಲ್ಲಿ ಡಿಸ್ಕ್ ರೀ, ಇಲ್ಲಿಂದ ಕತ್ತಲು ನರ ಸಪ್ಲೈ ಆಗಿರುತ್ತೆ. ಇಲ್ಲಿಂದಾನೆ ಎಲ್ಲ ನರ ಅಥವಾ ಈ ಕಡೆಯಿಂದ ಆ ಕಡೆ ಹೋಗೋದೇ ತಿಳ್ಕೊರಿ. ಇಲ್ಲಿ ಚಪ್ಪಟಾಗಿರ್ತೈತಿ, ನರ ಸಪ್ಲೈ ಆಗಂಗಿಲ್ಲ ಹೆಡ್ಡಿಗೆ. ಇಲ್ಲಿ ಡಿಸ್ಕ್ ಪ್ರಾಬ್ಲಮ್ ಆಗಿರ್ತೈತಿ, ಇಲ್ಲಿ ಚಪ್ಪಟಾಗಿ ಇಲ್ಲಿ ನರ ಸಪ್ಲೈ ಆಗಲ್ಲ. ಬಾಕಿ ಈ ಕಡೆ ಸಪ್ಲೈ ಆಗತ್ರಿ, ನಡು ಸೆಂಟರ್ ಸಪ್ಲೈ ಆಗತ್ತೆ. ಹೆಂಗಿರ್ತೈತ್ರಿ ಇಲ್ಲಿ ಥೊರಾಸಿಕ್ ನರ್ವಸ್ ಅಂತ ಇಲ್ಲಿ ಚಪ್ಪಟಾಗಿದ್ದರಿಂದ ಏನ್ ಮಾಡ್ಬೋದು, ಇಲ್ಲಿ ಒಂದು ನರ ಇತ್ತು ಕೇಳಿ. ಇಲ್ಲಿ ಹೆಂಗಿರ್ತೈತಿ, ಇಲ್ಲಿಂದ ಸ್ಟಾರ್ಟ್ ನರಗಳೆಲ್ಲ ಇಲ್ಲಿ ಬ್ರೇಕಿಯಲ್ ಪ್ಲೆಕ್ಸಸ್ ಅಂತ ಇರ್ತೈತಿ. ಪ್ಲೆಕ್ಸಸ್ ಅಂತ ನರಗಳದ್ದು ಗುಚ್ಛ ಇದ್ದಂಗೆ ಇರ್ತೈತಿ. ಆ ನರಗಳು, ಕೆಲವು ನರಗಳು ಮೇಲಿನ 2 ಕೈಗಳಿಗೆ ಸಪ್ಲೈ ಮಾಡ್ತಾರೆ, ಕೆಲವು ನರಗಳು ಕಾಲಿಗೆ ಸಪ್ಲೈ ಮಾಡ್ತಾರೆ. ಇಲ್ಲಿ ಡ್ಯಾಮೇಜ್ ಆದ್ರೆ, ಮೇಲ್ಗಡೆ ಪಾರ್ಟ್ ಡ್ಯಾಮೇಜ್ ಆದ್ರೆ ಕೈಗಳಿಂದ ಎಫೆಕ್ಟ್ ಆಗ್ತದೆ. ಸ್ವಲ್ಪ ಕೆಳಗಡೆ ಡ್ಯಾಮೇಜ್ ಆದ್ರೆ ಕಾಲುಗಳ ಎಫೆಕ್ಟ್ ಆಗ್ತದೆ. ಹಂಗೆ ಅಂದ್ರೆ ಇದಕ್ಕೆ ಮುಂದೆ ಪರಿಹಾರ ಏನ್ರಿ? ಪಾಯಿಂಟ್ ಹೋಗಿದ್ದು ಭಾಳ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆದ್ರೆ ಓನ್ಲಿ ಫಿಸಿಯೋಥೆರಪಿ, ಕನ್ಸರ್ವೇಟಿವ್ ಟ್ರೀಟ್ಮೆಂಟೇ ಭಾಳ ಜಾಸ್ತಿ. OTನೂ ಆಗಂಗಿಲ್ಲ, ಹೇಳಿಲ್ಲ ಅದೇ ಕಂಡೀಷನ್ ಸೇಮ್, ಭಾಳ ರೇರ್. ಬಟ್ ಅದಕ್ಕೆ ಓನ್ಲಿ ಕನ್ಸರ್ವೇಟಿವ್ ಫಿಸಿಯೋಥೆರಪಿನೇ ಜಾಸ್ತಿ ಟ್ರೀಟ್ಮೆಂಟ್ ಆಗಿದೆ. ಈವನ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅದು ಆದ್ರೂ OT ಮಾಡ್ತಾರೆ, ಬಟ್ 50% ಸಕ್ಸಸ್ಫುಲ್, 50% ಅನ್ಸಕ್ಸಸ್ಫುಲ್ ಇರ್ತದೆ. ಸೊ ಅದಕ್ಕೆ ಫಿಸಿಯೋಥೆರಪಿನೇ ಜಾಸ್ತಿ ಆಗಬೇಕು. ಅದಕ್ಕೆ ನಾವು ಸ್ಪೈನಲ್ ಕಾರ್ಡಿಗೆ ಡ್ಯಾಮೇಜ್ ಆಗೋಕ್ಕೆ ಬಿಡಬಾರ್ದು, ಆ ನರಗಳಿಗೆ ಡ್ಯಾಮೇಜ್ ಆಗೋಕ್ಕೆ ಬಿಡಬಾರ್ದು. ಮೇನ್ ಹಾಗೆ ಬಿಟ್ಟಿದ್ದು ಅಂದ್ರೆ ಮುಂದೆ ಪರಿಹಾರ ಫಿಸಿಯೋಥೆರಪಿ ಮಾಡಿದ್ರೆ ಸರಿ ಆಗುದಿಲ್ಲ, ಗುಳಿಗೆ ತಗೊಂಡ್ರು ಸರಿ ಆಗುದಿಲ್ಲ, ಆಪರೇಷನ್ ಮಾಡ್ಕೊಂತಾರೆ ಅದಕ್ಕೂ ಸರಿ ಆಗುದಿಲ್ರಿ. ಅಂದ್ರೆ ನಾವೊಂದು 40 ಆಸ್ಪತ್ರೆಗೆ ಹೋಗಿ ಬಂದು ನಿಮ್ಗೆ ಕೇಳತ್ತನ್ರಿ, ಎಲ್ಲ ನರ ರೋಗ ತಜ್ಞರ ನನ್ನ ಮುಂದೆ ನಿಂತ್ಬಿಟ್ಟಾರ್ರಿ. ಆಗಂಗಿಲ್ಲ, ಅದನ್ನೇ 99% ಚಾನ್ಸ್ ಇಲ್ಲ ಅಂತ ಎಷ್ಟು ಕೇಳಿದ್ದಾರೆ. ಅದಕ್ಕೆ ಫಿಸಿಯೋಥೆರಪಿ ಅದನ್ನು 10 ವರ್ಷ ಮಾಡ್ಬೇಕು, 15 ವರ್ಷ ಮಾಡ್ಬೇಕು, 20 ವರ್ಷ ಮಾಡ್ಬೇಕು. ಅವಾಗ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೋದು. ಅಷ್ಟೊಳಗೆ ಅವ್ರದ್ದು ವಯಸ್ಸಾಗಿರ್ತದೆ, ಜೀವನನೇ ಅದಕ್ಕೆ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಆರೋಗ್ಯ ಕರ್ನಾಟಕ ರಾಜ್ಯದ ಮಂದಿ ಕೇಳತ್ತನ್ನ ಆಯ್ತು. ಅದರಲ್ಲಿ ಗೋಲ್ಡನ್ ಅವರ್ ಅಂತ ಇರುತ್ತೆ. 1 ತಾಸಲ್ಲಿ ನಾವು ಏನೇನು ಮಾಡ್ಬೋದು, ಯಾವ ಥರ ಸರ್ವಿಸಸ್ ಕೊಟ್ಟರೆ ಆ ಜೀವನ ಉಳಿಸ್ಬೋದು. ಯಾಕಂದ್ರೆ ಇದು ಎದಕ್ಕೆ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಒಂದು ನಾವು ಜೀವನ ಉಳಿಸ್ಬೋದು ಅಥವಾ ಅಸ್ವಸ್ಥತೆನ ಕಡಿಮೆ ಮಾಡ್ಬೋದು. ಅಂದ್ರೆ ಅವ್ರಿಗೆ ಫ್ರ್ಯಾಕ್ಚರ್ ಆಯಿತು, ಅದು ಫ್ರ್ಯಾಕ್ಚರ್ ದೊಡ್ಡದಾಗಿ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋ ಬಗ್ಗೆ ಕಾಪಾಡ್ಬೋದು. ಅದೇ ಥರ ಜೀವಹಾನಿಯನ್ನು ಕಾಪಾಡ್ಬೋದು. ಸೊ ಅದ್ರ ಸಲುವಾಗಿ ಭಾಳ ಮುಖ್ಯ ಇರ್ತೈತಿ. ಸೊ ಇದರಲ್ಲಿ 2 ಸ್ಟೆಪ್ ಬರ್ತವೆ. ಫಸ್ಟ್ ಆಫ್ ಆಲ್ ಒಂದು ಪ್ರೈಮರಿ ಅಸೆಸ್ಮೆಂಟ್ ಅಂತ. ಪ್ರೈಮರಿ ಅಸೆಸ್ಮೆಂಟ್ ಅಂತ ಏನಪ್ಪ ಅಂತಂದ್ರೆ, ತಾವು ಸ್ಥಳಕ್ಕೆ ಭೇಟಿ ನೀಡಿದಾಗ ಇಮಿಡಿಯೇಟ್ಲಿ ಆ ಸ್ಥಳದಲ್ಲಿ ತಾವು ಏನೇನು ನೋಡಬೇಕು, ಕಂಡೀಷನ್ ಯಾವ ಥರ ಇದೆ ಅಂತ ಫಸ್ಟ್ ನೋಡಬೇಕು. ಅದು ಪ್ರೈಮರಿ ಅಸೆಸ್ಮೆಂಟ್. ಎರಡನೇದು ರಿಸಸಿಟೇಷನ್. ರಿಸಸಿಟೇಷನ್ ಅಂತಂದ್ರೆ ಉಸಿರಾಟ ತೊಂದರೆ, ಉಸಿರಾಡ್ತಾ ಇಲ್ಲ ಅಂತಂದ್ರೆ ಉಸಿರು ಯಾವ ಥರ ಕೊಡಬೇಕು, ಹಾರ್ಟ್ ಬೀಟ್ ಪಲ್ಸ್ ಫೀಲ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು, ಈ ಥರ ರಿಸಸಿಟೇಷನ್ ಇರ್ತದೆ. ಸೊ 2 ಥರ ಇವೆರಡು ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದರಲ್ಲಿ ಫಸ್ಟ್ ನಮಗೆ ಕೀ ಪಾಯಿಂಟ್ಸ್ ಹೇಳ್ತೀನಿ. ಈ 6 ಕೀ ಪಾಯಿಂಟ್ಸ್ ನಾವು ನೋಟ್ ಮಾಡ್ಕೊಂಡ್ರೆ ಬೆಟರ್.
ಕೇಳಿ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಮೊದಲೇನೇನಪ್ಪ ಅಂತಂದರೆ ಯಾವುದೇ ಒಂದು ಆಕ್ಸಿಡೆಂಟ್ ಕೇಸ್ ಅಥವಾ ಅನ್ಕಾನ್ಷಿಯಸ್ ಪ್ರಜ್ಞೆ ತಪ್ಪಿದ ವ್ಯಕ್ತಿ ಬಿದ್ದಾಗ ತಾವು ನೋಡಿದ ಕೂಡಲೇ ಇಮಿಡಿಯೇಟ್ಲಿ ಹೋದ ಕೂಡಲೇ ಫಸ್ಟ್ ಏರ್ವೇ ಮ್ಯಾನೇಜ್ಮೆಂಟ್ ಮಾಡಬೇಕು. ಏರ್ವೇ ಮ್ಯಾನೇಜ್ಮೆಂಟ್ ಅಂದರೆ ಏನು? ಏರ್ವೇ ಅಂದರೆ ಉಸಿರಾಟದ ದಾರಿ, ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು. ಕೆಳಗೆ ಬಿದ್ದಾಗ ಒಂಥರ ಏರುಪೇರು ಆಗಿರ್ತೈತೆ, ಅದನ್ನು ಯಾವ ಥರ ಮ್ಯಾನೇಜ್ ಮಾಡಬೇಕಂತ ಡೆಮೋ ಮಾಡಿ ತೋರಿಸ್ತೀವಿ. ಈಗ ಅಂದರೆ ಹೀಗೆ ನಮ್ಗೆ ಓಕೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಅದು ಪ್ರಾಪರ್ ಪೊಸಿಷನಿಂಗ್ ಮಾಡಬೇಕಾಗ್ತದೆ. ಅದು ಯಾವ ಥರ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಬ್ರೀತಿಂಗ್ ಸಪೋರ್ಟ್, ಎರಡನೇ ಅಂದರೆ ಉಸಿರಾಟಕ್ಕೆ ಸಪೋರ್ಟ್ ಕೊಡಬೇಕು ನಾವು. ಯಾಕಂದ್ರೆ ಅನ್ಕಾನ್ಷಿಯಸ್ ಆಗಿ ಬಿದ್ದಾಗ ಉಸಿರಾಟ ನಿಂತಿರ್ತೈತಿ, ಅದನ್ನ ಹೆಂಗೆ ಚೆಕ್ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ. ಆಮೇಲೆ ಯಾವ ಥರ ಉಸಿರಾಟ ನಿಂತೈತೆ ಅಂತ ಯಾವ ಥರ ಚೆಕ್ ಮಾಡಬೇಕು ನಾವು. ಆಮೇಲೆ ಉಸಿರಾಟ ಯಾವ ಥರ, ಇದು ಎರಡನೇ ಸ್ಟೆಪ್. ಇದು ತಮಗೆಲ್ಲ ಗೊತ್ತಿರಬೇಕು. ಮೂರನೇದು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್, ಸರ್ಕ್ಯುಲೇಷನ್ ಅಂದರೆ ರಕ್ತ ಚಲನ ಇಂಪ್ರೂವ್ಮೆಂಟ್ ಮಾಡಬೇಕು. ಯಾಕಂದ್ರೆ ಅನ್ಕಾನ್ಷಿಯಸ್ ಆಗಿ ಬಿದ್ದು ಆಕ್ಸಿಡೆಂಟ್ ಆದಾಗ ಎಷ್ಟೊಂದು ವ್ಯಕ್ತಿಗಳಿಗೆ ರಕ್ತ ಚಲನ ಆಗ್ತಿರಲ್ಲ ಬಾಡಿನಲ್ಲಿ. ಅದನ್ನು ನಾವು ಹೇಗೆ ಡಿಟೆಕ್ಟ್ ಮಾಡ್ತೀವಿ? ಪಲ್ಸ್ ನೋಡ್ತೀವಿ, ಅದನ್ನು ಹೇಳ್ಕೊಡ್ತೀನಿ. ಅದನ್ನು ರಕ್ತ ಚಲನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು. ನಾಲ್ಕನೇದು ಇಂಪಾರ್ಟೆಂಟ್, ಇಮ್ಯುನೈಜಿಂಗ್ ಕಂಟ್ರೋಲ್. ಇಮ್ಯುನೈಜಿಂಗ್ ಕಂಟ್ರೋಲ್ ಅಂದರೆ ರಕ್ತಸ್ರಾವನ ತಡೆಗಟ್ಟಬೇಕು. ಬ್ಲೀಡಿಂಗ್ ಆಗ್ತಿರ್ತದೆ, ತಾವೆಲ್ಲ ಇಂಜರೀಸ್ ನೋಡಿರ್ತೀವಿ, ಕೈಗೆ ಕಾಲಿಗೆ ಏಟಾಗಿರ್ತೈತಿ, ಅದೆಲ್ಲ ಇಂಜರೀಸ್ ನೋಡಿರ್ತೀವಿ. ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಯಾವ ಮೆಥಡ್ ಬೆಟರ್ ಅನ್ಸುತ್ತೆ ಅದನ್ನು. ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಈಗ ಎಲ್ಲಕ್ಕಿಂತ ಮುಖ್ಯ ಇದು ಹೆಂಗಪ್ಪ ಅಂದ್ರೆ ಫ್ರ್ಯಾಕ್ಚರ್ ಸ್ಟೆಬಿಲೈಸೇಷನ್. ತಾವೆಲ್ಲ ನೋಡಿರ್ತೀರಿ, ಆಕ್ಸಿಡೆಂಟ್ ಆಗಿರ್ತಾವ, ತಾವು ರೋಡ್ ಸೈಡ್ ನೋಡಿ ಅದನ್ನ ಬಾಡಿನ ಶಿಫ್ಟ್ ಮಾಡ್ತೀರಿ, ಇಮಿಡಿಯೇಟ್ ಹಾಸ್ಪಿಟಲ್ 1 ತಾಸೊಳಗೆ 10 ತಾಸೊಳಗೆ ಕಳಿಸ್ಬೇಕಪ್ಪ ಅಂತ ವಿಚಾರ ಮಾಡಿ ಅವಸರ ಮಾಡಿ ಕಳಿಸ್ತೀವಿ. ಬಟ್ ಕೆಲವು ಫ್ರ್ಯಾಕ್ಚರ್ ಆಗಿರ್ತಾವ, ತಮ್ಮ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ಫ್ರ್ಯಾಕ್ಚರ್ ಆಗೈತೆ ಅಂತಂದ್ರೆ. ಆ ಫ್ರ್ಯಾಕ್ಚರ್ ಆದಾಗ ನಾವು ಹಂಗೆ ಶಿಫ್ಟ್ ಮಾಡಬಾರ್ದು, ಅದಕ್ಕೊಂದು ಪ್ರೊಸೆಸ್ ಐತಿ. ಏನು ಮಾಡಬೇಕು? ಸ್ಟೆಬಿಲೈಸೇಷನ್ ಮಾಡಬೇಕು. ಯಾವ ಥರ ಮಾಡಬೇಕು? ಅದು ಫ್ರ್ಯಾಕ್ಚರ್ ಎಕ್ಸ್ಟೆಂಡ್ ಆಗಬಾರ್ದು. ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಅಂದರೆ ಅದು ಇನ್ನೂ ಮುಂದುವರಿಬಾರ್ದು. ಆ 1 ತಾಸಲ್ಲಿ ಅದು ಇನ್ನೂ ಡಿಸ್ಲೊಕೇಶನ್ ಆಗಿ ಇನ್ನೂ ಮುಂದುವರೆದು ಇನ್ನೂ ಪ್ರಾಬ್ಲಮ್ ಆಗ್ತದೆ. ಸೊ ಹಂಗೆ ಆದಾಗ ನೀವು ಯಾವ ಥರ ಮಾಡ್ಬೇಕು? ಐದನೇ ಸ್ಟೆಪ್. ಲಾಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಟ್ರಾನ್ಸ್ಪೋರ್ಟ್. ಯಾವ ಥರ ಇದು ತಮ್ಗೆ ಗೊತ್ತಿರ್ತೈತಿ. ಟ್ರಾನ್ಸ್ಪೋರ್ಟ್ ಆ ಪೇಷಂಟ್ನ ಆ ವ್ಯಕ್ತಿನ ಯಾವ ಥರ ನಮ್ಮ ಆ ಸ್ಥಳದಿಂದ ಹಾಸ್ಪಿಟಲ್ಗೆ ಫಸ್ಟ್ ರೆಫರಲ್ ಯೂನಿಟ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಬನ್ನಟ್ಟಿ ಫಸ್ಟ್ ರೆಫರಲ್ ಯೂನಿಟ್ ನಮಗೆ, ಆ ಕಡೆ ಇದ್ರೆ ಜಮಖಂಡಿ ಗೌರ್ಮೆಂಟ್ ಹಾಸ್ಪಿಟಲ್ ಫಸ್ಟ್ ರೆಫರಲ್ ಯೂನಿಟ್. ಸೊ ಫಸ್ಟ್ ರೆಫರಲ್ ಯೂನಿಟ್ಸ್ಗೆ ಇಮಿಡಿಯೇಟ್ಲಿ ನಾವು ಪೇಷಂಟ್ನ ಆಂಬ್ಯುಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಯಾವ ಥರ ಮಾಡಬೇಕು? ಸೊ ಇವು 6 ಕೀ ಸ್ಟೆಪ್ಸ್ ಇರ್ತಾವೆ. ಇದ್ರ ಬಗ್ಗೆ ತಮಗೆಲ್ಲ ಗೊತ್ತಿರಬೇಕು. ಸೊ ಫಸ್ಟ್ ಏರ್ವೇ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಳ್ಬೇಕಾಗುತ್ತೆ.